ಆಮೇಲೆ ಈಗ ಬಂದ್ರಿಲ್ಲ ಆವಾಗ ನಿಮ್ಗೆ ನಮ್ಮ ಕ್ಲಾಸಿನ ಬಗ್ಗೆ ನಮ್ಮ ಬಗ್ಗೆ ಎಲ್ಲ ಹೆದರಿಕೆ ಇರ್ತದೆ, ಬರ್ತದೋ ಇಲ್ಲ ಬರ್ತದೋ ಅಂತೇಳಿ. ಆಮೇಲೆ ನಾನು ಮುಂಚೆ 2 ಸ್ಕೂಲೊಳಗೆ ಬಂದಿದ್ರಿ, ಕಲ್ತೀರಿ. ಬಟ್ ನನಗೆ ಅಲ್ಲಿ ಏನೂ ಬಂದಿದ್ದಿಲ್ಲ ರೀ, ಹೆದರಿಕೆ ಜಾಸ್ತಿ ಆಗಿತ್ತು, ಇನ್ನೂ ಕಡಿಮೆ ಆಗಿದ್ದಿಲ್ಲ. ಹ್ಞೂ ರೀ. ಇಲ್ಲಿ ಬಂದಮೇಲೆ ಪೂರ್ತಿ ಕಾನ್ಫಿಡೆನ್ಸ್ ಬಂತು. ಈಗಂತೂ ನಾನು ಎಲ್ಲ ಗಾಡಿನೂ ಹೊಡಿಬೇಕನ್ನೋಷ್ಟು ಹಾಂ ಕಾನ್ಫಿಡೆನ್ಸ್ ಬಂತು. ಶಾರ್ಟ್ ಅದೀನಿ, ಗಾಡಿ ಬರಲ್ಲ ಅಂತ ಭಾಳ ನಿಮ್ಗೆ ಇನ್ಫೀರಿಯಾರಿಟಿ ಭಾಳ ಇತ್ತು ಅವಾಗ. ಇವಾಗ ಏನಿಲ್ಲ, ನಾನು ಆರಾಮ್ ಯಾವ ಗಾಡಿ ಹೊಡಿತೀನಿ ಅನ್ನೋಷ್ಟು ಬಂದದ. ನಿಮ್ಮ ಟೀಚರ್ ಬಗ್ಗೆ 2 ಮಾತು ರೀ. ನಮ್ಮ ಟೀಚರ್ ಇಸ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಚರ್. ಸೂಪರ್ ರೀ ಮೇಡಮ್. ಒಟ್ಟ ಎದಕ್ಕೂ ಹೆಸಿಟೇಟ್ ಮಾಡ್ಕೊಳ್ಳೋದಿಲ್ಲ, ಫ್ರೀಯಾಗಿ ಹೇಳ್ಕೊಡ್ತಾರೆ. ಹಾಂ, ಆಮೇಲೆ ನೀವು ಎಷ್ಟು 1 ದಿವಸ ಅಲ್ಲ 2 ದಿವಸ ಅಲ್ಲ 1 ವರ್ಷ ನಾ ಕಲಿಸ್ತೇನೆ. ನಾ ಫಸ್ಟ್ ಹೇಳ್ಬಿಡ್ತೀನಿ ರೀ, ಏನಂದ್ರೆ ಅವ್ರಿಗಿರೋ ಟೆನ್ಷನ್ನ ತೆಗೆದುಬಿಡ್ತೀನಿ. ಏನಪ್ಪ ಅಂತಂದ್ರೆ ಗಾಡಿ ಬರೋ ಮಟ್ಟ ನಾನು ಬಿಟ್ಟು ಹೋಗ್ಬೇಡ್ರಿ, ಇಲ್ಲೇ ಇರ್ರಿ ಅಂತ ಹೇಳ್ಬಿಡ್ತೀನಿ. ಅವಾಗ ಅವ್ರಿಗೆ ಅದು 90% ಇದನ್ನು ಉಳಿದ್ಬಿಡ್ತೈತೆ ಅವ್ರಿಗೆ. ನಾನು ಅನ್ಕೊಂಡಿದ್ದೆ 1 ತಿಂಗಳಾದರೂ ಬರ್ತದೆ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಿ. ಒಂದು 15 ಡೇಸ್ ಒಳಗಂದ್ರೆ ಪರ್ಫೆಕ್ಟ್ ಆದ್ರಿ. ಇವಾಗೆಲ್ಲ ನಿಮ್ಮ ಗಾಡಿನೂ ಹೊಡಿತೀರಲ್ರಿ ಮೇಡಮ್. ಮೊದಲು ಅಂತಿದ್ರಿ ನೀವು, ಸಣ್ಣ ಗಾಡಿ ತೊಗೋತೀನಿ ಅಂತಿದ್ರಿ, ಹೌದಾ? ನಾ ಹೇಳಿದೆ ನಿಮ್ಗೆ ನಿಮ್ಮ ಗಾಡಿನೂ ಬರ್ತದ್ರಿ ಮೇಡಮ್ ಅಂದೆ. ಒಂದೇ ದಿನಕ್ಕೆ ಬಂದದ್ರಿ ಆ ಗಾಡಿನೂ ನಿಮ್ಮ ಡಿವೋ ಅಲ್ರಿ ಅದು. ಹಾಂ, ಅದನ್ನು ತುಂಬ ಖುಷಿ ರೀ, ನಮಗೂ ಖುಷಿ. ಥ್ಯಾಂಕ್ ಯು ರೀ ಆಲ್ ದ ಇವ್ರ ಕಡೆ ಅಡ್ಮಿಷನ್ ಮಾಡಿಸ್ರಿ, ಬೆಸ್ಟ್ ಟೀಚರ್ ಅದ. ಎಲ್ಲ ಲೇಡೀಸಿಗೂ ಹೇಳ್ರಿ, ಏನಂದ್ರೆ ಬರಲ್ಲ ಅನ್ಕೋತ ಕೊಡೋ ಬದಲಿ ಒಂದು ಟ್ರೈನಿಂಗ್ ತೊಗೊಂಡ್ರೆ ಎಲ್ರಿಗೂ ಗಾಡಿ ಬರುತ್ತೆ, ಹೌದಿಲ್ರಿ? ಕಾನ್ಫಿಡೆಂಟಾಗಿ ಪ್ರತಿಯೊಬ್ಬರು ಎಲ್ಲರೂ ಹೆಂಗೆ ನಡೆಸ್ತಾರೆ ಹಂಗೆ ನಡೆಸ್ಬೋದು. ಸೈಕಲ್ ಕಲ್ತಿಲ್ಲ ಬರಲ್ಲ, ವಯಸ್ಸಾಗಿದೆ ಬರಲ್ಲ, ಹಿಂಗೆ ಅನ್ಕೋತ ಮನೆಗಳು ಬದಲಿ ಬರ್ರಿ ಏನ್ಬೇಕು. ಓಕೆ ರೀ.